ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆಯ ಹೊಸ ಕ್ರೆಸ್ಟ್ ಗೇಟ್ ಕಾರ್ಯಕ್ಷಮತೆ ಕುರಿತು ಅತ್ಯಂತ ಪ್ರಮುಖ ಹಾಗೂ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ. ಹೊಸದಾಗಿ ಅಳವಡಿಸಲಾದ ಕ್ರೆಸ್ಟ್ ಗೇಟ್ನ ಅಸಲಿ ಪರೀಕ್ಷೆ ಇದೀಗ ಯಶಸ್ವಿಯಾಗಿದ್ದು, ಯಾವ ಗೇಟ್ನಿಂದಲೂ ಒಂದಿಷ್ಟು ನೀರು ಸೋರಿಕೆಯಾಗುತ್ತಿಲ್ಲ. ಹೌದು, ಬೆಡ್ ಕಾಂಕ್ರೀಟ್ ಮಟ್ಟದಲ್ಲಿ ನೂತನ ಕ್ರೆಸ್ಟ್ ಗೇಟ್ ಅಳವಡಿಸಿದ್ದು, ಪ್ರಸ್ತುತ ಜಲಾಶಯದಲ್ಲಿ ನೀರು ಆ ಮಟ್ಟಕ್ಕಿಂತ ಭರ್ತಿ 11 ಅಡಿಯಷ್ಟು ಮೇಲಕ್ಕೆ ತಲುಪಿದೆ. ಜಲಾಶಯದ ಎಲ್ಲ 33 ಗೇಟ್ಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿರುವ ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳು ಯಾವ ಗೇಟ್ನಲ್ಲೂ ಸಣ್ಣ ಸೋರಿಕೆಯೂ ಕಂಡುಬಂದಿಲ್ಲ ಎಂದು ಖಚಿತಪಡಿಸಿದ್ದು, ಕಾಮಗಾರಿಗೆ ಸಂಪೂರ್ಣ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಕ್ರೆಸ್ಟ್ ಗೇಟ್ ತಜ್ಞ ಕನ್ಹಯ್ಯ ನಾಯ್ಡು ಅವರು ಸಿದ್ಧಪಡಿಸಿದ ಅದ್ಭುತ ವಿನ್ಯಾಸ ಹಾಗೂ ಗುತ್ತಿಗೆದಾರರ ನಿಖರ ಕೆಲಸಕ್ಕೆ ಈ ಯಶಸ್ಸೇ ಸಾಕ್ಷಿ. ಕ್ರೆಸ್ಟ್ ಗೇಟ್ ಮತ್ತು ಬೆಡ್ ಕಾಂಕ್ರೀಟ್ ನಡುವಿನ ರಬ್ಬರ್ ವಾಷರ್ಗಳ ಜೋಡಣೆ ಹಾಗೂ ವೆಲ್ಡಿಂಗ್ ಕೆಲಸ ಅತ್ಯಂತ ಪರಿಪೂರ್ಣವಾಗಿ ನಡೆದಿದೆ. ಹೀಗಾಗಿಯೇ ಜಲಾಶಯದಲ್ಲಿ ನೀರು ನಿಧಾನವಾಗಿ ಏರಿಕೆಯಾಗುತ್ತಿದ್ದರೂ ಅಣೆಕಟ್ಟೆಯ ಗೇಟ್ಗಳು ಎಲ್ಲಾ ಪರೀಕ್ಷೆಗಳಲ್ಲೂ 100ಕ್ಕೆ 100 ಅಂಕಗಳೊಂದಿಗೆ ಉತ್ತೀರ್ಣವಾಗಿವೆ. ಇನ್ನು ಜಲಾಶಯದ ಪ್ರಸ್ತುತ ನೀರಿನ ಮಟ್ಟದತ್ತ ಕಣ್ಣಾಯಿಸುವುದಾದರೆ, ತುಂಗಭದ್ರಾ ಅಣೆಕಟ್ಟೆಯ ಗರಿಷ್ಠ ಮಟ್ಟ 1633 ಅಡಿಗಳಾಗಿದ್ದು, ಸದ್ಯ ಜಲಾಶಯದಲ್ಲಿ 1623.68 ಅಡಿಗಳಷ್ಟು ನೀರಿದೆ. ಒಟ್ಟು 105.78 ಟಿಎಂಸಿ ಸಂಗ್ರಹ ಸಾಮರ್ಥ್ಯದಲ್ಲಿ ಈಗ ಭರ್ತಿ 72.26 ಟಿಎಂಸಿ ನೀರು ಸಂಗ್ರಹವಾಗಿದೆ. ಪ್ರಸ್ತುತ ಜಲಾಶಯಕ್ಕೆ ಭರ್ಜರಿ 42,114 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು, ಮುಂಬರುವ ದಿನಗಳಲ್ಲಿ ಉತ್ತಮ ಮಳೆಯಾದರೆ ಗರಿಷ್ಠ ಮಟ್ಟ ತಲುಪುವ ನಿರೀಕ್ಷೆ ಇದೆ. ಇದೊಂದೆಡೆ ರೈತರಿಗೆ ಮತ್ತೊಂದು ಪ್ರಮುಖ ಸುದ್ದಿ ಎಂದರೆ, ಕಾಲುವೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲು ಇದೇ ಆಗಸ್ಟ್ 11ರಂದು ಮುನೀರಾಬಾದ್ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿಯ ಪ್ರಮುಖ ಸಭೆ ನಡೆಯಲಿದೆ. ಅಂದು ರೈತರಿಗೆ ಸಿಹಿ ಸುದ್ದಿ ಹೊರಬರಲಿ ಎಂಬ ಆಶಯ ನಮ್ಮದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.